ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅಧ್ಯಾಯ ವಿಶ್ವರೂಪ ದರ್ಶನ 11ನೇ ಶ್ಲೋಕಕ್ಕೆ ಬಂದಿತ್ತು ಹೋದ ಸಲ. 11th ಶ್ಲೋಕ ಆಫ್ ದ 11th ಚಾಪ್ಟರ್ ವಾಸ್ ಕವರ್ಡ್ ಲಾಸ್ಟ್ ಟೈಮ್. ವಿಶ್ವರೂಪ ಶೋನ್ ಬೈ ಲಾರ್ಡ್ ಹಿಮ್ಸೆಲ್ಫ್ ಈಸ್ ಎಕ್ಸ್ಪ್ಲೈನಿಂಗ್ ಟು ಎಂಪರರ್ ಧೃತರಾಷ್ಟ್ರ. ಸಂಜಯ್ ಹೇಳ್ತಾ ಇದ್ದಾನೆ, ಭಗವಂತನ ವಿಶ್ವರೂಪ ದರ್ಶನ ಹೇಗಿತ್ತೋ ಅದನ್ನ ಅರ್ಜುನ ಯಾವ ರೀತಿ ನೋಡ್ತಾ ಇದ್ದಾನೆ, ಇದು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು. ಯಾಕಂದ್ರೆ ಸಂಜಯನಿಗೂ, ಆ ಮಹಾತ್ಮನಾದಂಥ ಸಂಜಯನಿಗೆ ವ್ಯಾಸ ಮಹರ್ಷಿಗಳು ಕೃಪೆಯಿಟ್ಟು ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದರಿಂದ ಅರ್ಜುನನ ಜೊತೆಗೆ ಸಂಜಯನಿಗೂ ಸಹ ಆ ದಿವ್ಯ ರೂಪ ದರ್ಶನ ಆಯಿತು. ವಿರಾಟ್ ಫಾರಮ್ ಆಫ್ ದ ಲಾರ್ಡ್ ಹಿಮ್ಸೆಲ್ಫ್ was observed by Sanjaya also, and he went on explaining in few shlokas just the important things to Dhritarashtra. So these shlokas are explained by Sanjaya to Dhritarashtra as observed by Arjuna in the battlefield. ಭಗವಂತ ಯಾವ ರೀತಿ ಕಾಣ್ತಾ ಇದ್ದ ಅಂತ ಇಲ್ಲಿ ಏನು ಶ್ಲೋಕಗಳಲ್ಲಿ ಬರ್ತಾ ಇದೆ, ಹೋದ ಸಲ ಹೇಳಿದ ಹಾಗೆ ಈ ಯೋಗ ಐಶ್ವರಂ ಪಶ್ಯಮೇ ಯೋಗ ಐಶ್ವರ್ಯಂ ಅಂತ ಭಗವಂತ ಹೇಳ್ತಾ ಇರೋ ಮಾತು, ತನ್ನ ವಿರಾಟ್ ಶಕ್ತಿಯ ಒಂದು ಸ್ವರೂಪವನ್ನ ಪರಮಾತ್ಮ ಅರ್ಜುನನಿಗೆ ಕರುಣಿಸಿದ್ದಾನೆ. ಆ ವಿರಾಟ್ ಸ್ವರೂಪದ ದರ್ಶನ ಯೋಗ ಐಶ್ವರ್ಯಂ. ಯೋಗ ಐಶ್ವರ್ಯಂ ಅನ್ನೋದು ಏನು ಅಂತ ಹೋದ ಸಲ ಹೇಳಿದ್ದಾಯಿತು. ಇದು ನಮ್ಮ ಮನಸ್ಸಿಗೆ ಅರ್ಥ ಆಗದೆ ಇರೋ ವಿಷಯ, ಬುದ್ಧಿಗೆ ಅರ್ಥ ಆಗದೆ ಇರೋ ವಿಷಯ. ಇಲ್ಲಿ ಬರ್ತಕ್ಕಂತಹ ಕೆಲವು ಪದಗಳು ಸಾಂಕೇತಿಕವಾಗಿ ನಾವು ತಗೊಳ್ಬೇಕಾಗತ್ತೆ. ಯಾಕೆಂದ್ರೆ ಆ ಪದಗಳ ಅರ್ಥ ಆಗೋದು ಕಷ್ಟ. Commentaries given by Acharyas, as Bhagavad-pada said, it is difficult to follow verbatim meaning of all these visible expression of the cosmic form. But our Gurudev, for the benefit of modern day scientific mind, people who think we are intellectuals, for us he has given a wonderful explanation. The insights of this Vishwarupa you will find in the science of Bhagavad Gita in a much elaborate form than anybody attempted, because he is using the visible examples. Our Gurudev's explanation ಹೇಗಿದೆ ಅಂದ್ರೆ, ನಮಗೆ ಅರ್ಥ ಆಗತಕ್ಕಂತಹ, ಅರ್ಥೈಸಿಕೊಳ್ಳಕ್ಕೆ ಸಾಧ್ಯ ಆಗುವಂತಹ ನಮ್ಮ ಜೀವನವನ್ನ ಉದಾಹರಣೆ ಇಟ್ಟುಕೊಂಡು ನಾವು ನೋಡಿದ್ದನ್ನ, ಕಲ್ತಿದ್ದನ್ನ, ತಿಳ್ಕೊಂಡಿದ್ದನ್ನ ವಿಜ್ಞಾನದ ಮೂಲಕ ಏನು ತಿಳ್ಕೊಂಡಿದ್ದೇವೆ, ಮೆಡಿಕಲ್ ಸೈನ್ಸ್ ಮೂಲಕ ಏನ್ ತಿಳ್ಕೊಂಡಿದ್ದೇವೆ, ರಾಸಾಯನಿಕ ಶಾಸ್ತ್ರದ ಮೂಲಕ ಏನ್ ತಿಳ್ಕೊಂಡಿದ್ದೇವೆ, ಈ ಜೈವಿಕ ಕ್ರಿಯೆಗಳು, ದೇಹದಲ್ಲಿ ಆಗ್ತಕ್ಕಂಥ ಕ್ರಿಯೆಗಳು, ದ ಫಿಸಿಯಾಲಜಿ, ದಿ ಬಯೋಕೆಮಿಕಲ್ ರಿಯಾಕ್ಷನ್ಸ್, ದ ಮೆಟಬಾಲಿಸಮ್ ಇನ್ ದ ಬಾಡಿ, ಹೌ ದೇ ಆರ್ ಹ್ಯಾಪನಿಂಗ್ ಆಸ್ ಮೆಡಿಕಲ್ ಸೈನ್ಸ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್, ಆಸ್ ದ scientists have explained. With all that background, Gurudev has given a wonderful, very simple, a real exhaustive Vyakhya, commentary on this. So we have to follow Gurudev's Vyakhya here so that we will understand much better. So we had stopped at what Sanjaya explained to Dhritarashtra, the Virat Swarupa. Divya Malyam Bharadaram Divya Gandhanulepanam Sarvashcharyamaya ದೇವಂ ಅನಂತಂ ವಿಶ್ವತೋಮುಖಂ. ಎಲ್ಲ ರೀತಿಯ ಆಭರಣಗಳಿಂದ ಸರ್ವಾಭರಣ ಭೂಷಿತನಾಗಿ ದಿವ್ಯ ವಸ್ತ್ರಗಳನ್ನ ಧರಿಸಿ ದಿವ್ಯ ಸುಗಂಧಗಳನ್ನ ಲೇಪನ ಮಾಡಿಕೊಂಡು ಅನೇಕ ವಿಧವಾದಂತಹ ಆಯುಧಗಳನ್ನ ಹಿಡ್ಕೊಂಡು ಆಶ್ಚರ್ಯಪಡುವಂತಹ ಅತ್ಯಂತ ರಮಣೀಯವಾದ, ಮೋಹಕವಾದ, ಗಂಭೀರವಾದ, ಭೀಭತ್ಸವಾದ, ರೌದ್ರವಾದ ಆ ಸ್ವರೂಪ.
ಈ ಸ್ವರೂಪದಲ್ಲಿ ನವರಸಗಳು ಇದೆ ಅಂತ ವ್ಯಾಖ್ಯಾನ. ಅರ್ಜುನ ಮುಂದೆ ಹೇಳ್ತಾನಲ್ಲ, ಯಾಕೆ ಅಂದ್ರೆ ಆ ಒಂದು ಸ್ವರೂಪದಲ್ಲಿ ಏನಿತ್ತು ಅಂದ್ರೆ ಅಲ್ಲಿ ಶಾಂತರಸವೂ ಇತ್ತು, ಕರುಣಾರಸವೂ ಇತ್ತು, ಪ್ರೇಮರಸವೂ ಇತ್ತು. ಹಾಗೆ ಬೀಭತ್ಸ ಅಂದ್ರೆ ಹೆದರಿಕೆ ಹುಟ್ಟಿಸುವಂಥ, ಅಸಹ್ಯ ಹುಟ್ಟಿಸುವಂಥ ರೂಪವೂ ಇತ್ತು. ನೋಡಿದ್ರೆ ಇನ್ನೊಮ್ಮೆ ನೋಡಕ್ಕಾಗಲ್ಲಪ್ಪ, ಅಯ್ಯೋ ಸಾಧ್ಯ ಇಲ್ಲ ಅಂತಕ್ಕಂಥ ರೌದ್ರ ರೂಪವೂ ಇತ್ತು. ರೌದ್ರಾಕಾರ ರೌದ್ರರಸವೂ ತುಂಬಿತ್ತು. ಆ ಭಗವಂತ ರೂಪದಲ್ಲಿ ಎಲ್ಲವೂ ಕಾಣ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ನಮಗೆ ಎಲ್ಲಾ ರೂಪಗಳು ಒಂದೇ ಕಡೆ ಬಂದ್ಬಿಡ್ತು ಅಂದ್ರೆ ಮನಸ್ಸು ದಿಕ್ಕಾಪಾಲಾಗೋದು ಸಹಜ. ಯಾಕೆಂದ್ರೆ ನಮಗದು ಕಲ್ಪನೆಗೆ ಮೀರಿದ ವಿಷಯ. ಭಗವಂತ ಅಂದ್ರೆ ನಮ್ಮ ಕಲ್ಪನೆ ಏನು ಅಂದ್ರೆ ಸೌಮ್ಯ ಮೂರ್ತಿ, ಶಾಂತ ಮೂರ್ತಿ, ಪ್ರಸನ್ನವಾಗಿ ಮುಗುಳ್ನಗೆಯಿಂದ ಕೂಡಿರತಕ್ಕಂತಹ, ಧ್ಯಾನಾಸಕ್ತನಾಗಿರ್ತಕ್ಕಂತಹ, ತನ್ನ ನೇತ್ರಗಳಿಂದ ಜಗತ್ತನ್ನ ರಕ್ಷಿಸತಕ್ಕಂತಹ, ಆಶೀರ್ವಾದ ಮಾಡತಕ್ಕಂತಹ, ಅಭಯ ಮುದ್ರೆಯನ್ನು ಹಿಡ್ಕೊಂಡಿರ್ತಕ್ಕಂತಹ, ವರದ ಮುದ್ರೆಯನ್ನು ಹಿಡ್ಕೊಂಡಿರ್ತಕ್ಕಂತಹ ಭಗವಂತ ಅಂತ ನಮಗೆ ಗೊತ್ತು. ಯಾವುದೇ ದೇವತಾ ಮೂರ್ತಿಗಳನ್ನು ನೋಡ್ತಾ ಹೋದ್ರೆ ನಿಮಗೆ ಇವೇ ಚಿಹ್ನೆಗಳು ಕಾಣುತ್ತೆ. ಪರಮಾತ್ಮನ ರೂಪವನ್ನ ಪ್ರಸಿದ್ಧವಾದ ದೇವಾಲಯಗಳಲ್ಲಿ ನೋಡಿದಾಗ ಏನ್ ಅನ್ಸುತ್ತೆ? ಎಂತಹ ಶಾಂತ ಸ್ವರೂಪ ಅನ್ಸುತ್ತೆ, ಮನಸ್ಸಿಗೆ ಹರ್ಷ ಆಗುತ್ತೆ. ತಿರುಪತಿಯ ಉದಾಹರಣೆ, ಬಾಲಾಜಿ ಆ ರೂಪವನ್ನು, 9 ಅಡಿ ರೂಪವನ್ನು ನೋಡಿದ್ರೆ ಏನ್ ಅನ್ಸುತ್ತೆ? ಬಹಳ ಶಾಂತವಾಗುತ್ತೆ, ಆನಂದವಾಗುತ್ತೆ. ಈ ಒಂದು ಸಣ್ಣ ಉದಾಹರಣೆ ಅಷ್ಟೇ. ವೆನ್ ಯು ಲುಕ್ ಅಟ್ ದಿ ಮೂರ್ತಿ ಆಫ್ ಲಾರ್ಡ್ ಬಾಲಾಜಿ, ಶ್ರೀನಿವಾಸ, ವೆಂಕಟರಮಣ ಇನ್ ತಿರುಪತಿ, nobody gets offended, nobody becomes totally afraid of negative feeling at all. Nobody feels dejected, nobody feels running away, nobody is afraid. ಪ್ರೇಮಮಯ ಮೂರ್ತಿ, ಕರುಣಾಮಯ ಮೂರ್ತಿ, ಆನಂದಮಯ ಮೂರ್ತಿ. That is our kalpana. On the contrary, by lot of acharyas who are experts in tantra sadhana, or Bhagavad was expert in tantras. In tantra sadhana, what comes? Dashamahavidyas are there. Here, one example. Everyone knows that example. We will give only that example. The Mahakali Rupa, Bhadrakali Rupa, both are same. The feminine, ferocious aspect of divinity. Same Mata appear in the form of Mahakali or Bhadrakali. The same ferocious attitude or aspect was worshipped by Ramakrishna Paramahamsa in Dakshineshwar. And it is a well-known fact in the biography of Ramakrishna Paramahamsa. Ultimately, visually saw Divine Mother in the Bhadrakali Swarupa in front of him in flesh and blood. That is easy for us to read, easy for us to understand because of the intelligence. ಭದ್ರಕಾಳಿ ತನ್ನ ಮೂಲ ಸ್ವರೂಪದಲ್ಲಿ ರಾಮಕೃಷ್ಣ ಪರಮಹಂಸರಿಗೆ ನಿತ್ಯ ದರ್ಶನ ಕೊಡ್ತಾ ಇದ್ಲು, ಮಾತನಾಡ್ತಾ ಇದ್ಲು ಅಂತ ಓದೋದು ಸುಲಭ ನಮಗೆ. ಹೌದಾ, ಪರಮಹಂಸರಿಗೆ ದರ್ಶನ ಕೊಟ್ಲಂತೆ ಮಹಾಕಾಳಿ ರೂಪದಲ್ಲಿ. ಸ್ವತಃ ನಿಮಗೆ ಆ ದರ್ಶನ ಆ ರೂಪದಲ್ಲಿ ಆದರೆ ಭಗವಂತನ ದರ್ಶನ ಸಾಕಾರದಲ್ಲಿ ಎದೆ ಝಲ್ಲನುತ್ತೆ, ನಡುಕ ಬರುತ್ತೆ, ಹೃದಯ ಹೊಡ್ಕೊಳ್ಳುತ್ತೆ, palpitation will increase, heartbeat will increase, your BP will increase, your adrenaline rush will be there in the blood. I am sure about it. Such is that Bhayanaka Raudra Swarupa Mahakali. ವರ್ಣನೆಗಳು ಬಹಳ ಇದೆ. ದಶಮಹಾವಿದ್ಯದಲ್ಲಿ ಬರ್ತಕ್ಕಂಥ ವರ್ಣನೆಗಳು ಒಂದೊಂದು ರೂಪಕ್ಕೆ ಬಗಲಾಮುಖಿ, ಚಿನ್ನಮಸ್ತ, ಮಾತಂಗಿ, ಕಮಲಾತ್ಮಿಕ, ಧೂಮಾವತಿ, ಎಲ್ಲ ದಶಮಹಾವಿದ್ಯೆಗಳು ಒಂದೊಂದು ವಿದ್ಯೆ ಸಾಧನೆಗೆ ಒಂದೊಂದು ಜೀವನ ಸಾಲೋದಿಲ್ಲ. ತಂತ್ರ ಸಾಧನೆ ಇದನ್ನ ಓದಿದ್ರೆ ಅರ್ಥ ಆಗಲ್ಲ, ಇನ್ನು ನೋಡಿದ್ರೆ ಮೂರ್ಛೆ ಹೋಗೋದು ನಿಶ್ಚಿತ ಅಥವಾ ಸಾವು ಬರೋದು ನಿಶ್ಚಿತ. ಉದಾಹರಣೆ ಕೊಡ್ತಾರೆ. ರೌದ್ರ ರೂಪ ಅಂದ್ರೆ ಏನು ಅದಕ್ಕೆ ಒಂದು ಸಣ್ಣ ಉದಾಹರಣೆ. ದಟ್ ಫೆರೋಷಿಯಸ್ ಸಾಕಾರ ಸ್ವರೂಪ ಆಫ್ ಮ್ಯಾಸ್ಕ್ಯುಲೈನ್ ಆಸ್ಪೆಕ್ಟ್ ಆರ್ ಫೆಮಿನೈನ್ ಆಸ್ಪೆಕ್ಟ್, ಪುರುಷ ರೂಪದಲ್ಲೇ ಪ್ರತ್ಯಕ್ಷನಾಗ್ಲಿ ಅಥವಾ ಸ್ತ್ರೀ ರೂಪದಲ್ಲೇ ಪ್ರತ್ಯಕ್ಷ ಆಗ್ಲಿ, ಭಗವಂತ ಒಂದೇ. ಮೊದಲು ನೆನ್ಪಿಟ್ಕೊಳ್ಬೇಕು, ಎಲ್ಲವೂ ಒಂದೇ. ಬೀಭತ್ಸವಾಗಿ ರೌದ್ರವಾಗಿ ರಾಕ್ಷಸೀ ಸ್ವರೂಪದಲ್ಲಿ ಭಗವಂತನ ದರ್ಶನ ಆಗ್ಬಿಟ್ರೆ ಏನಾಗತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. 1200 ವರ್ಷದ ಹಿಂದೆ ಆಚಾರ್ಯ ಶಂಕರ ಭಗವತ್ಪಾದರು ಇಂಡಿಯಾ ದೇಶವನ್ನು ಸುತ್ತುತ್ತಾ ಇರಬೇಕಾದ್ರೆ ಈಗ ಅವರು ದಕ್ಷಿಣಕ್ಕೆ ಶೃಂಗೇರಿನಲ್ಲಿ ಅವರ 32 ವರ್ಷ ಅವಧಿ ಜೀವಿತದಲ್ಲಿ 12 ವರ್ಷ ಶೃಂಗೇರಿಯಲ್ಲಿ ಕಳೆದ್ರಲ್ಲ, ಆ ಸಮಯದಲ್ಲಿ ಅವರು ದಕ್ಷಿಣ ಮಾರ್ಗದಿಂದ ಬರ್ತಾ ಇರಬೇಕಾದ್ರೆ ಅವರು ಶಂಕರ ವಿಜಯದಲ್ಲಿ ದೊಡ್ಡ ಕಥೆನೇ ಇದೆ. ಬಹಳ ಸಂಕ್ಷಿಪ್ತವಾಗಿ ಒಂದೇ ನಿಮಿಷದಲ್ಲಿ ಹೇಳ್ಬೇಕು ಅಂದ್ರೆ, ಕಂಚಿ ಕಾಮಾಕ್ಷಿ ಅಂತ ನಾವೇನ್ ಕರಿತೇವೆ ಈಗ, ಆ ಕಾಂಚಿ ಪಟ್ಟಣಕ್ಕೆ ಪುರಪ್ರವೇಶ ಆದಾಗ ದೇವತಾ ಸ್ವರೂಪ ಹೇಗಿತ್ತು ಅಂದ್ರೆ ಅಲ್ಲಿ ಪ್ರಾಣಿ ಬಲಿ ನಿತ್ಯ ನಡೀತಾ ಇತ್ತು. ಕಂಚಿ ಕಾಮಾಕ್ಷಿ ದೇವಾಲಯದಲ್ಲಿ ಪ್ರಾಣಿ ಬಲಿ ನಿತ್ಯ ನಡೀತಾ ಇತ್ತು 1200 ವರ್ಷದ ಹಿಂದೆ. ಉಗ್ರ ಸ್ವರೂಪಿಯಾಗಿ ರೌದ್ರ ರೂಪ ಕಳೆಯಿಂದ ಆ ದೇವಿಯಲ್ಲಿ ಕೂತಿದ್ಲು.
ಅದು ಯಾವ ಮಟ್ಟಕ್ಕಿತ್ತು ಅಂದ್ರೆ ಸಾಮಾನ್ಯ ಜನರು ನೋಡಿದ್ರೆ ಹೆದರ್ಕೊಳ್ಬೇಕು ಆ ರೂಪ. ಆ ರೂಪದಲ್ಲಿ ಅಲ್ಲಿ ಶಿಲಾಮಯವಾಗಿ ದೇವಿ ಅಲ್ಲಿ ಕೂತಿದ್ಲು ಅಂತ ಆಚಾರ್ಯರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಆಚಾರ್ಯರು ಅಲ್ಲಿ ಬಂದು ಸ್ತೋತ್ರ ಮಾಡಿ, ನೀನು ಈ ರೂಪದಲ್ಲಿ ಇದ್ರೆ ಕಷ್ಟ ಅಮ್ಮ ತಾಯಿ, ಸೌಮ್ಯ ರೂಪದಲ್ಲಿ ನೀನು ಬರಬೇಕು, ನನಗೆ ಅಪ್ಪಣೆ ಕೊಡು ಅಂತೇಳಿ ಸೌಮ್ಯ ರೂಪದಲ್ಲಿ ಶಾಂತಳಾಗೋ ನೀನು ಅಂತೇಳಿ ಪ್ರಾರ್ಥನೆ ಮಾಡಿ, ಆ ಕಲಾಕರ್ಷಣೆ ಅಂತ ಒಂದು ಇದೆ, ಮಹಾತ್ಮರಿಗೆ ಮಾತ್ರ ಸಾಧ್ಯ. ಆ ಕರ್ಕಶವಾದ ಭೀಭತ್ಸವಾದ ರೌದ್ರ ರೂಪವನ್ನ ತೆಗೆದುಹಾಕಿ ತಾಯಿ ಅಮ್ಮನವರಿಗೆ ಸೌಮ್ಯ ರೂಪವನ್ನ ದಯಪಾಲಿಸಿ ಯಾರೋ ಆಚಾರ್ಯರು ಸ್ತೋತ್ರದ ಮೂಲಕ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿ ಮುಂದುಗಡೆ ಅಮ್ಮನವರ ಮುಂದುಗಡೆ ಶಾಂತ ರೀತಿಯಿಂದ ಇನ್ಮೇಲೆ ಇಲ್ಲಿ ಪೂಜೆಗಳು ನೆರವೇರಬೇಕು, ಪ್ರಾಣಿ ಬಲಿಗಳು ನಿಲ್ಲಬೇಕು ಅಂತ ಶಾಸನ ಮಾಡಿದ್ರು. ಅವತ್ತಿಂದ ಅಲ್ಲಿ ಪ್ರಾಣಿ ಬಲಿ ಇಲ್ಲ. ಈಗ ನಾವು ನೀವು ನೋಡ್ತಕ್ಕಂಥ ಕಾಮಾಕ್ಷಿ ಸ್ವರೂಪ ಕಂಚಿನಲ್ಲಿ ಸೌಮ್ಯ ರೂಪ ಮೊದಲು ಹೇಗಿತ್ತು 1200 ವರ್ಷದ ಹಿಂದೆ ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಆಗಲ್ಲ, ಅಂತಹ ಉಗ್ರವಾದ ಸ್ವರೂಪ. ಭಗವಂತ ಹೇಗೆ ಕಾಣ್ತಾ ಇದ್ದ ಅರ್ಜುನನಿಗೆ, ಎಲ್ಲವೂ ಸೇರಿ ನಿಮಗೆ ಎದುರಿಗೆ ಬಂದು ಬಿಟ್ರೆ ಏನಾಗಬೇಕು ಅನ್ನೋ ಪರಿಸ್ಥಿತಿ ಇದ್ದಾನೆ ಯಾರು ಸಂಜಯ್. ವಿಶ್ವತೋಮುಖನಾಗಿ ಸಾವಿರಾರು ಮುಖಗಳಿಂದ ಕಂಗೊಳಿಸ್ತಾ ಇರ್ತಕ್ಕಂತಹ ಆ ಭಗವಂತ ಅರ್ಜುನನಿಗೆ ತನ್ನ ದಿವ್ಯ ರೂಪವನ್ನು ತೋರಿಸ್ತಾ ಇದ್ದಾನೆ. ಮತ್ತೆ ಸಂಜಯ್ ಹೇಳ್ತಾನೆ ಮುಂದೆ, ಆತನ ರೂಪದ ವರ್ಣನೆ ಜೊತೆಗೆ ಆತನಲ್ಲಿ ತೇಜಸ್ಸು ಬೆಳಕು ಹೇಗಿತ್ತು ಅಂದ್ರೆ, ಸಾವಿರಾರು ಒಂದು ಉದಾಹರಣೆ ಕೊಡಬೇಕಲ್ಲ. ನಮಗೆ ಒಂದು ಸೂರ್ಯ, see it is difficult for us to look at the sun, bright sun in the daytime, sun who is so bright in the noon session, we can't even look at him because it's so powerful, the rays are so on the earth's surface, we can't even look at the brightness, our eyes may go away, ನಮಗೆ ನೋಡ್ಲಿಕ್ಕೆ ಆಗಲ್ಲ, so much bright. The example given here next shloka, if 1000 suns are blazing down and when you look at the sky, instead of one sun, thousands of suns are there, what will be our fate? Our eyes will burn, we can't see. So his was beyond the brightness of 1000 suns. That is the next shloka. Devi Surya Sahasrasya Bhavet Yuga Upathita Yugapat Utthita Yugapadhita Bhavet Yugapat Utthita. If we join that, Bhavet Yugapat Utthita, single word. यदि भा सदृशी सा स्यात् भासः तस्य महात्मनः. यदि भा सदृशी सा स्यात् भासस्तस्य महात्मनः. स्यात् भासः तस्य, when you combine स्यात् भास तस्य महात्मनः, the meaning is same thing. What he says is, when 1000 bright suns blaze in the sky, how difficult it is to look at the brightness. Lord's brightness was beyond that also. Beyond that. ಭಗವಂತನ ಪ್ರಕಾಶ ತೇಜಸ್ಸು 1000 ಸೂರ್ಯರ ತೇಜಸ್ಸಿಗಿಂತ ಪ್ರಖರವಾಗಿ ಕಾಣ್ತಾ ಇತ್ತಪ್ಪ ಧೃತರಾಷ್ಟ್ರ ಅಂತ ಸಂಜಯ ಹೇಳ್ತಾ ಇದ್ದಾನೆ. So even thousands of suns when they are blazing in the sky, that may not be equal to the splendor, brightness of the Lord in his Vishwarupa form. Divi Surya Sahasrasya Bhaved Upatit Yugapat Utthita Yadi Bhasadrushi Sa Syat Bhasaha Tasya Mahatmanah. Syat Bhasas Tasya Mahatmanah. Syat Bhasaha Tasya Mahatmanah. Nothing can be compared to that Mahatma Vishwarupa, that Lord. Yugapat andre at a time, all of a sudden, simultaneously in the one sun itself, we have 1000 suns directly appear in a fraction of a second. That is the meaning of the word Yugapat. All of a sudden, simultaneously ಅಂತ. ಆ ಕ್ಷಣದಲ್ಲಿ ಈಗ ನೋಡ್ತಾ ಇರಬೇಕು, ಒಟ್ಟಿಗೆ 1000 ಸೂರ್ಯರು ಬಂದ್ರೆ ನಮ್ಮ ಪರಿಸ್ಥಿತಿ ಏನು? ಅದಕ್ಕಿಂತ ಪ್ರಭಾವ, ಅದಕ್ಕಿಂತ ಪ್ರಖರವಾದ ತೇಜಸ್ಸು ಭಗವಂತನಲ್ಲಿತ್ತು. ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕಧಾ अपश्यत्तेव देवस्य शरीरे पाण्डवस्तदा. तत्र एकस्थं जगत्कृत्स्नं, तत्रैकस्थं जगत्कृत्स्नं प्रविभक्तम् अनेकधा, प्रविभक्तम् अनेकधा प्रविभक्तम् कृत्स्नं जगत् तत्र एकस्थಂ. ದಟ್ ಇಸ್ ಹೌ ವಿ ಶುಡ್ ಕನ್ಸಿಡರ್. ಆ ಭಗವತ್ ಶರೀರ ಹೇಗೆ ಕಾಣ್ತಾ ಇತ್ತು ಅರ್ಜುನನಿಗೆ ಅಂದ್ರೆ, ಒಂದು ಕಲ್ಪನೆ, ಒಂದು ಕಲ್ಪನಾ ವಿಲಾಸ. ಮನುಷ್ಯನ ಆಕಾರದಲ್ಲೇ ನಾವು ಒಂದು ಶರೀರವನ್ನು ಕಲ್ಪನೆ ಮಾಡಿಕೊಂಡ್ರೆ ನಮ್ಗೇನ್ ಕಾಣುತ್ತೆ? ಸಂಜೆ ಹೇಳ್ತಾ ಇದ್ದಾನೆ,
ಧೃತರಾಷ್ಟ್ರನಿಗೆ ಅರ್ಥ ಆಗ್ಬೇಕಲ್ಲ, ಅಂದ್ರೆ ನಮಗ ಅರ್ಥ ಆಗ್ಬೇಕಲ್ಲ. ನೀವೊಬ್ಬ ಮನುಷ್ಯನ ಕಲ್ಪನೆ ಮಾಡ್ಕೊಳ್ಳಿಯಪ್ಪ, ನಿಮ್ದೇ ರೂಪ, ಭಗವಂತ ಅಷ್ಟು ಎತ್ತರದಲ್ಲಿ ಇದ್ದಾನೆ ಅಂತ ಕಲ್ಪನೆ ಮಾಡಿಕೊಂಡ್ರೆ ನಮಗೆ ತಲೆಯಿಂದ ಕಾಲವರೆಗೆ 2 ಕೈ, ಭುಜ, ತಲೆ, ಮೂಗು ಎಲ್ಲ ಕಾಣುತ್ತೆ, ಪಾದ. ನೀವು ಹಾಗೆ ಕಲ್ಪನೆ ಮಾಡಿಕೊಂಡ್ರೆ ಆ ಭಗವತ್ ಶರೀರದಲ್ಲಿ, ವಿರಾಟ್ ಶರೀರದಲ್ಲಿ ಈ ಸೃಷ್ಟಿಯಲ್ಲಿ ಏನೇನು ಬಂದಿದೆಯೋ, ಮುಂದೆ ಏನೇನು ಬರುತ್ತೋ ಅವೆಲ್ಲವೂ ಒಂದೇ ಕಡೆ ಕೇಂದ್ರೀಕೃತವಾಗಿದೆಯಪ್ಪ ಧೃತರಾಷ್ಟ್ರ ಅಂತ ಸಂಜಯ್ ಹೇಳ್ತಾ ಇತ್ತು. ದಟ್ ವಿರಾಟ್ ರೂಪ, ಕಾಸ್ಮಿಕ್ ಫಾರಮ್ ಆಫ್ ದ ಲಾರ್ಡ್ ಪರಮಾತ್ಮ ಹಿಮ್ಸೆಲ್ಫ್, ದ ಹೋಲ್ ಕ್ರಿಯೇಷನ್, everything what you can conceive of, the entire universe, all the galaxies, all the stars, all the planetary systems, all the lokas, 14 ಲೋಕಗಳು ಎಲ್ಲವೂ, ಆ ಲೋಕದಲ್ಲಿರ್ತಕ್ಕಂತಹ ಮಹಾತ್ಮರು, ಸಿದ್ಧರು, ಮಹರ್ಷಿಗಳು, ಋಷಿಗಳು, ಮುನಿಗಳು, ದೇವಾನುದೇವತೆಗಳು, ಹಾಗೆ ಮರ್ತ್ಯಲೋಕದಲ್ಲಿರ್ತಕ್ಕಂತಹ ಮಾನವರು, ಕೊನೆಗೆ ಪಾತಾಳ ಲೋಕದಲ್ಲಿ ಇರ್ತಕ್ಕಂಥ 7 ಭಾಗ ಇದೆಯಲ್ಲ, ಭೂಮಿಗಿಂತ ಕೆಳಸ್ತರದಲ್ಲಿ. ಬಿಲೋ ದಿ ಮರ್ತ್ಯಲೋಕ symbolically means not the digging the soil here. Compared to the human birth, it is one step lower dimension, invisible to human eyes. There are 7 lokas, just like 7 lokas are above, 7 lokas are below, invisible dimensions ಅಂತ ತಗೊಳ್ಬೇಕು. 7 ಸ್ತರಗಳು ಭೂಮಿಗಿಂತ ಕೆಳಗಡೆ ಇದೆ, 7 ಸ್ತರಗಳು ಭೂಮಿ ಮೇಲಿದೆ, ಅವು ಯಾವುದು ನಮ್ಮ ಕಣ್ಣಿಗೆ ಕಾಣಲ್ಲ. ಹಾಗೆ ಆ 14 ಲೋಕಗಳು ಸಹ ಎಲ್ಲವೂ ಭಗವಂತನ ಈ ವಿರಾಟ್ ಶರೀರದಲ್ಲಿ ಒಂದೇ ಒಂದು ಕಡೆ, ಒಂದು ಸಣ್ಣ ಜಾಗದಲ್ಲಿ ನೀನು ನೋಡಬಹುದಪ್ಪ. ತತ್ರೈಕಸ್ಥಂ ಜಗತ್ ಕೃತ್ಸ್ನಂ ಜಗತ್. ಇಲ್ಲಿ ಜಗತ್ ಅಂದ್ರೆ ಬರೀ ನಮ್ಮ ಭೂಮಿ ಪ್ರಪಂಚ ಅಂತಲ್ಲ, ಇಲ್ಲಿ ಬರ್ತಕ್ಕಂತಹ ಜಗತ್ ಶಬ್ದಕ್ಕೆ ಅರ್ಥ ಇಡೀ ವಿಶ್ವ ಅಂತ. The word Jagat here refers to the entire modern day physics people. As our Gurudev was a physicist himself, they will understand this word very clearly when the word universe is used. Universe infinite, science says. Universe is vast. You cannot measure. You cannot imagine. Akasha tattva ಇದೆಯಲ್ಲ, ಈ ಆಕಾಶ ತತ್ವ, ಅಂತರಿಕ್ಷ ಅನಂತ ಅಂದ್ರೆ ಕಣ್ಣಿಗೆ ಕಾಣಲ್ಲ. ಅದು ಎಲ್ಲಿಂದ ಶುರು ಆಯಿತು ನಮಗೆ ಗೊತ್ತಿಲ್ಲ, ಎಲ್ಲಿ ಮುಗಿಯುತ್ತೆ ಗೊತ್ತಿಲ್ಲ, ಅಷ್ಟು ವಿಶಾಲವಾಗಿದೆ. ಹೀಗೆ ನೋಡಿದ್ರೆ ನಮ್ಗೆ ಏನು ಗೊತ್ತಾಗಲ್ಲ. ಈ ಯೂನಿವರ್ಸ್, ವಿಶ್ವ, ಅದನ್ನ ಜಗತ್ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಕೃತ್ಸ್ನಂ ಜಗತ್, ಈ ಸರ್ವ ವಿಶ್ವ, ದ ಹೋಲ್ ಯೂನಿವರ್ಸ್, ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್. ಒಂದು ನಿಹಾರಿಕೆ, ಗ್ಯಾಲಕ್ಸಿ ಮೀನ್ಸ್ ಒನ್ ಇಂಡಿವಿಜುವಲ್. ಈಕ್ವಲೆಂಟ್ ವರ್ಡ್ ಇನ್ ವೇದಾಂತ ಈಸ್ ಬ್ರಹ್ಮಾಂಡ. ಒನ್ ಗ್ಯಾಲಕ್ಸಿ is one ಬ್ರಹ್ಮಾಂಡ. How many brahmandas are there in the Vishwa, in the Jagat ಅಂದ್ರೆ ಸಂಖ್ಯಾ ಅನಂತ, ಅನಂತ ಕೋಟಿ ಬ್ರಹ್ಮಾಂಡಗಳು ಭಗವತ್ ಸೃಷ್ಟಿನಲ್ಲಿ. ಗ್ಯಾಲಕ್ಸಿ, ಈಚ್ ಗ್ಯಾಲಕ್ಸಿ, ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಎಷ್ಟು ನಕ್ಷತ್ರಗಳಿದೆ ಅಂದ್ರೆ ಸೈನ್ಸ್ ಹೇಳುತ್ತೆ. ಹಿಂದೆ ನಮ್ಮ ಋಷಿಗಳಿಗೆ ಎಂದೋ ಗೊತ್ತಿತ್ತು. ವೇದ ಕಾಲಗಳಲ್ಲಿ ನಮಗೆ ಗೊತ್ತಿರೋ ಸತ್ಯವನ್ನ ಈಗ ಸೈನ್ಸ್ ಹೇಳ್ತಾ ಇದೆ. ಒಂದೊಂದು ನಿಹಾರಿಕೆಯಲ್ಲಿ, ಒಂದೊಂದು ಬ್ರಹ್ಮಾಂಡದಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿವೆ ಅಂತ ಹೇಳುತ್ತೆ ಸೈನ್ಸ್. ಆ ಕೋಟ್ಯಾಂತರ ನಕ್ಷತ್ರಗಳಲ್ಲಿ ಸೂರ್ಯ ಅಂತ ನಾವು ಏನ್ ಕರಿತೇವೆ ಅದು ಒಂದು. ಇದು ನಮ್ಮ ಬ್ರಹ್ಮಾಂಡ. ಈ ನಮ್ಮ ಬ್ರಹ್ಮಾಂಡಕ್ಕೆ ನಾವು ಕೊಟ್ಟಿರುವ ಹೆಸರು, ವಿಜ್ಞಾನಿಗಳು ಕೊಟ್ಟಿರುವ ಹೆಸರು ಆಕಾಶಗಂಗಾ. ಈ ಹೆಸರು ಋಷಿಗಳೇ ಕೊಟ್ಟಿದ್ರು ಹಿಂದೆ, ಆಕಾಶಗಂಗಾ ಅಂತ ಕರೆದ್ರು. ಅದನ್ನ ನಾವೀಗ ಮಿಲ್ಕಿ ವೇ ಅಂತ ಹೇಳ್ತೇವೆ. ವಿ ಕಾಲ್ ಇಟ್ ಆಸ್ ಮಿಲ್ಕಿ ವೇ. ಇಟ್ ವಾಸ್ ಅರ್ಲಿಯರ್ ನೋನ್ ಬೈ ಅವರ್ ಋಷೀಸ್ ಆಸ್ ಆಕಾಶಗಂಗಾ. There are millions of stars here and one star is sun. This single sun who is self-shining because of the inherent nuclear fuel. It is burning all the time. For millions of years it is burning since, and then for next millions of years it will burn till the nuclear fuel is exhausted in sun. Science says. Around this there are 9 planets. ಒಂದು ನಕ್ಷತ್ರದ ಸುತ್ತಲೂ 9 ಗ್ರಹಗಳಿವೆ. ಆ ಒಂದು ಗ್ರಹ ಯಾವುದು? ಈ ನಮ್ಮ ಭೂಮಿ. ಈ ಭೂಮಿ ಮೇಲೆ ನಾವು ಮನುಷ್ಯರು, ಇದು ಹೇಗೆ ಅಂದ್ರೆ ಪ್ರಪಂಚವೇ ಧೂಳಿನ ಕಣ ಅಂತಂದ್ರೆ ಆ ಧೂಳಿನ ಕಣದಲ್ಲಿರ್ತಕ್ಕಂಥ ಮತ್ತೆ ಸಣ್ಣ ಧೂಳಿನ ಕಣ ಈ ಮನುಷ್ಯ. ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಾಂಡ ಕಲ್ಪನೆ ಬರುತ್ತೆ. ಇಂಥ ಅನೇಕ ಸಾವಿರಾರು ಲಕ್ಷಾಂತರ ಬ್ರಹ್ಮಾಂಡಗಳಿದೆ. ಒಂದು ಬ್ರಹ್ಮಾಂಡಕ್ಕೂ ಇನ್ನೊಂದು ಬ್ರಹ್ಮಾಂಡಕ್ಕೂ ದೂರ ಎಷ್ಟಿದೆ ಆಕಾಶದಲ್ಲಿ ಅಂದ್ರೆ ಕಲ್ಪನೆಗೆ ಮೀರಿದ್ದು. Millions of light years, thousands of light years they are away from each other. One light year means time taken for the light to travel in 1 year.
Our Gurudev explains so beautifully. 1 light year under distance. If it is only 1 light year, the distance means million miles, followed by 12 zeros. That amounts to 1 light year. 1 light year. Science says 1960s only it came. Physicists observed. To our Milky Way galaxy, the nearest galaxy in the universe, nearest galaxy to our galaxy, ನಮ್ಮ ಮನೆ, ನಮ್ಮ ಈ ಬ್ರಹ್ಮಾಂಡಕ್ಕೆ ಹತ್ತಿರವಾದ ಬ್ರಹ್ಮಾಂಡ ಒಂದು ಇದೆಯಪ್ಪ, ಅದಕ್ಕೆ ಅವ್ರ ಹೆಸರಿಟ್ರು. ದಿ ಸೈಂಟಿಸ್ಟ್ ನೇಮ್ಡ್ ಇಟ್ ಆಸ್ ಆಂಡ್ರೋಮೆಡಾ ಗ್ಯಾಲಕ್ಸಿ. That Andromeda galaxy, not visible to us naked eye, is nearer to this Milky Way, our own galaxy. How many miles nearer? Andre, that galaxy is nearly 2 million light years away from our galaxy. Physics ಬಹಳ ಆಯಿತು, ಗುರುಗಳು ಬೈತಾರೆ. 2 ದಶಲಕ್ಷ ಜ್ಯೋತಿರ್ವರ್ಷಗಳ ದೂರದಲ್ಲಿ ಇರತಕ್ಕಂಥ ಆಂಡ್ರೋಮೆಡಾ ಗ್ಯಾಲಕ್ಸಿ ನಮಗೆ ಹತ್ತಿರದ್ದು, ಪಕ್ಕದ ಮನೆ ಇದ್ದಾಗ. ನಮ್ಮ ಮನೆಗೆ ಪಕ್ಕದ ಮನೆ. You can imagine the distance there and what is the vastness of universe. Ananta. So, ಇದು beginning ಎಲ್ಲಿ ಶುರು ಆಗಿದೆ? Boundary, you want to reach the boundary of the universe? Science says universe is elliptoidal, that's all. But where is the line? You cannot imagine. ಹಾಗೆ ಅಂಥ ಭಗವತ್ ಶರೀರದಲ್ಲಿ ಎಲ್ಲವೂ ಒಂದೇ ಕಡೆ ಕಾಣ್ತಾ ಇದೆಯಲ್ಲಪ್ಪ. ಧೃತರಾಷ್ಟ್ರ, ಅರ್ಜುನ ನೋಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಸಂಜಯ್. ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಸ್ತದ ತದಾ ತದಾ ಶರೀರೇ ಅಪಶ್ಯತ್ ಪಾಂಡವ ಅಂದ್ರೆ ಇಲ್ಲಿ ಅರ್ಜುನ. ನೋಡಪ್ಪ ಧೃತರಾಷ್ಟ್ರ, ಆ ಭಗವಂತನ ದೇಹದಲ್ಲಿ ಒಂದು ಕಡೆ ಮಾತ್ರ ಎಲ್ಲ ಸೃಷ್ಟಿಯನ್ನು ನೋಡ್ತಾ ಇದ್ದಾನೆ ಅರ್ಜುನ. ಅಪಶ್ಯತ್ ಅಂದ್ರೆ ನೋಡ್ತಾ ಇದ್ದಾನೆ. ಆ ಮಹಾ ದೇವತೆಗಳೇ ದೇವನಾದಂತಹ ಪರಮಾತ್ಮ ಸ್ವರೂಪಿಯಾಗಿರ್ತಕ್ಕಂತಹ ಪರಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂತಹ ಆ ಪರಮಾತ್ಮನ ದೇಹದಲ್ಲಿ ಒಂದೇ ಕಡೆ ಎಲ್ಲವನ್ನು ಕಾಣ್ತಾ ಇದ್ದಾನೆ. ಇದುವರೆಗೂ ಹೇಳಿದ ವಿಷಯ ಎಲ್ಲ ಅಲ್ಲಿ ಕಾಣ್ತಾ ಇದೆ. ಕಣ್ಣಿಗೆ ದಿವ್ಯ ಚಕ್ಷು, ಸಾಧಾರಣ ಚಕ್ಷು. ಫಾರ್ ಇಸ್ ಡಿವೈನ್ ಐ ಈಸ್ ವಿಸಿಬಲ್ ಟು ಸಿ. ಅಪಶ್ಯತ್ ದೇವಸ್ಯ ಶರೀರೇ ಪಾಂಡವಸ್ತದ ತದಾ ಪಾಂಡವ ದೇವಸ್ಯ ಶರೀರೇ ಅಪಶ್ಯತ್. ದೇವರಿಗೆ ದೇವನಾದಂತಹ ಪರಮಾತ್ಮ ಸ್ವರೂಪಿಯಾಗಿ ಮಹಾ ಚೈತನ್ಯ ಸ್ವರೂಪಿಯಾಗಿದ್ದ ಪರಮಾತ್ಮನ ವಿರಾಟ್ ದೇಹದಲ್ಲಿ ಪಾಂಡವ ಅಂದ್ರೆ ಈ ಮಧ್ಯಮ ಪಾಂಡವ ಅರ್ಜುನ ಇದನ್ನೆಲ್ಲ ನೋಡ್ದ. ತತ್ರೈಕಸ್ಥಂ ಜಗತ್ಕೃಸ್ಥಂ ಪ್ರವಿಭಕ್ತಂ ಅನೇಕದ. ದ ಹೋಲ್ ಯೂನಿವರ್ಸ್ ಡಿವೈಡೆಡ್ ಇಂಟು ಡಿಫರೆಂಟ್ ಫ್ರಾಕ್ಷನ್ಸ್, ಡಿಫರೆಂಟ್ ಗ್ರೂಪ್ಸ್. ವಿಭಕ್ತಂ ಅನೇಕದ ವಿಭಕ್ತಂ ಪ್ರವಿಭಕ್ತಂ. The whole universe divided into different fractions and groups. Arjuna was able to see. And Lord Sanjay is telling. ಜ್ಞಾನೇಶ್ವರ ಮಹಾರಾಜರು ಬಹಳ ಸುಂದರವಾದ ಉದಾಹರಣೆ ಕೊಟ್ಬಿಟ್ಟು, ಇದು ಅರ್ಥ ಆಗ್ಬೇಕಲ್ಲ ನನಗೆ, ಅರ್ಥ ಸರಿಯಾಗಿ ಮತ್ತೆ ತಲೆಗೆ ಹೋಗ್ಬೇಕಲ್ಲ ನನಗೆ. ಇದೆಲ್ಲ ಸಂಜಯ್ ಏನ್ ಹೇಳ್ತಾ ಇದ್ದಾನೆ, ಒಂದು ವರ್ಣನೆ ಕೊಡ್ತಾ ಇದ್ದಾನೆ ಧೃತರಾಷ್ಟ್ರ. ಅವನಿಗೆ ಎಷ್ಟು ಅರ್ಥ ಆಯ್ತೋ ಇಲ್ವೋ, ಜ್ಞಾನೇಶ್ವರ ಮಹಾರಾಜರು ನಮಗೆ ಅರ್ಥ ಆಗ್ಲಿಕ್ಕೆ ಒಂದು ವ್ಯಾಖ್ಯಾನ ಬಹಳ ಬಹಳ ಸುಂದರವಾಗಿ ಕೊಟ್ಟರು. ಭಾಗವತದ ಕಥೆ ಉದಾಹರಣೆ ಕೊಡ್ತಾರೆ. ನಾವೆಲ್ಲ ಓದಿರ್ತಕ್ಕಂಥ ಕೃಷ್ಣನ ಲೀಲೆಗಳು 10ನೇ ಸ್ಕಂದದಲ್ಲಿ ಕೃಷ್ಣನ ಲೀಲೆಗಳೇ ತುಂಬಿಕೊಂಡಿವೆ. ಅಲ್ಲಿ ನಂದಗೋಕುಲ ಅಥವಾ ನಂದಗಾವ, ಅದ ಮಥುರಾದಿಂದ ಈ ಕಡೆ ಬೆಳೀತಾ ಇರ್ತಾನಲ್ಲ ಕೃಷ್ಣ. ಯಶೋದೆ ಮತ್ತು ನಂದ ಗೋಪನ ಮನೆಯಲ್ಲಿ ಬೆಳೀತಾ ಇರ್ತಾನೆ. ಸ್ವಂತ ಮಗನ ತರ ಅವಳು ಸಾಕ್ತಾ ಇರ್ತಾಳೆ ಕೃಷ್ಣನನ್ನ. ಒಮ್ಮೆ ಆತ ಚೇಷ್ಟೆ ಬಹಳ ಚೆನ್ನಾಗಿ ಬರುತ್ತೆ. ಬಾಲಕೃಷ್ಣನ ಚೇಷ್ಟೆಗಳು ಅದ್ಭುತ. ಏನು ತಾಯಿ ಹೇಳಿದ್ರು ಕೇಳ್ತಾ ಇರಲಿಲ್ಲ. ಸಣ್ಣ ಮಗು 2-3 ವರ್ಷದ ಅಂಬೆಗಾಲಿರ್ತಕ್ಕಂಥ ಮುದ್ದು ಕೃಷ್ಣ, ಬಾಲಕೃಷ್ಣನ ವರ್ಣನೆ. ಒಮ್ಮೆ ಮಣ್ಣು ತಿಂತಾ ಇದ್ದಾನೆ ಆ ಮುದ್ದು ಕೃಷ್ಣ. ತಾಯಿ ನೋಡ್ತಾಳೆ, ಸಿಟ್ಟು ಬಂದ್ಬಿಡುತ್ತೆ. ಹತ್ರ ಬಂದ್ಕೊಳ್ಳ ಅಪ್ಪಂತ ಬಾಯಿ ಮುಚ್ಕೊಂಡ್ಬಿಡ್ತಾನಲ್ಲ ಬಾಲಕೃಷ್ಣ. ಗೊತ್ತಿದೆ, ಯಶೋದೆಗೆ ಗೊತ್ತಿದೆ, ಏನೋ ತಿಂದಿದ್ದಾನೆ ನನ್ನ ಮಗ. ಏನ್ ತಿಂದಿದೆ ಹೇಳು ಅಂತ ಬಹಳ ಕೇಳ್ತಾ ಇದ್ದಾಳೆ. ಮಾತಾಡ್ತಾ ಇಲ್ಲ ಕೃಷ್ಣ, ಏನು ಮಾತಾಡ್ತಾ ಇಲ್ಲ, ಬಾಯಿ ಮುಚ್ಕೊಂಡಿದ್ದಾನೆ, ನಗ್ತಾ ಇದ್ದಾನೆ. ಅಮ್ಮನಿಗೆ ಸಿಟ್ಟು ಜಾಸ್ತಿ ಬಂತು. ಬಾಯಿ ಬಿಡ್ತೀಯೋ ಇಲ್ಲಿ ಹೊಡಿಲೋ ಅನ್ನೋಷ್ಟು ಮಟ್ಟಿಗೆ. ಬಾಯಿ ಬಿಡು, ನಿನ್ ಬಾಯಿನಲ್ಲಿ ಮಣ್ಣು ತಿಂತಾ ಇದೆಯಾ ಅಂತ ನನ್ಗೆ ಗೊತ್ತಿದೆ, ಬಾಯಿ ಬಿಡು, ಬಾಯಿ ತೋರಿಸು, ನಿನ್ ಬಾಯಿ ತೋರಿಸು ಅಂತ. ಏನ್ ಅನಿಸ್ತೋ ಪರಮಾತ್ಮನಿಗೆ, ಯಶೋದೆಗೆ ಸದ್ಗತಿ ಪ್ರಾಪ್ತಿಯಾಗಲಿ ಅನ್ನೋ ಒಂದು ಆ ಮರುಕ, ಆ ಕರುಣೆ, ಅನುಗ್ರಹ, ಕೃಪೆ ಆ ಕ್ಷಣದಲ್ಲಿ ಪರಮಾತ್ಮನಲ್ಲಿ ಮೂಡಿದ್ರಿಂದ ಆಯ್ತು ಅಂತ ಬಾಯಿ ತೆಗಿತಾನಲ್ಲ. ನೋಡಮ್ಮ ನನ್ನ ಬಾಯಿನಲ್ಲಿ ಏನಿದೆ ನೀನೇ ನೋಡಿ. ಅಲ್ಲಿ ಮಣ್ಣಿಲ್ಲ, ಏನೂ ಇಲ್ಲ, ಎಲ್ಲವೂ ಮಂಗಮಾಯ. ಆದ್ರೆ ಯಶೋದೆಗೆ ಕಾಣಿಸಿದ್ದೇನು ಆ ಸಮಯದಲ್ಲಿ?
2 ವರ್ಷದ ಮಗು ಬಾಯಿ ತೆಗೆದಾಗ ಏನ್ ಕಾಣ್ತು? ನಾವೆಲ್ಲ ಓದಿದೀವಿ, ಮರ್ತೋಗತ್ತೆ, ನಮ್ಗೆ ನೆನಪಿರೋದು. ಅಗಾಧವಾದ ಬ್ರಹ್ಮಾಂಡಗಳನ್ನೇ ನೋಡ್ಬಿಟ್ಲು ತಾಯಿ ಯಶೋದಮ್ಮ. ಸಿ ಇನ್ ದ ಓಪನ್ ಮೌತ್ ಆಫ್ ದಿ ಯಂಗ್ ಬಾಲಕೃಷ್ಣ ದ ಎಂಟೈರ್ ಯೂನಿವರ್ಸ್, ಆಲ್ ದ ಗ್ಯಾಲಕ್ಸೀಸ್, ಎಲ್ಲಾ ಬ್ರಹ್ಮಾಂಡಗಳನ್ನ ಅಲ್ಲಿ ಸಾಧಾರಣ ಕಣ್ಣು, ಪ್ಲೀಸ್ ರಿಮೆಂಬರ್, ದಿವ್ಯಚಕ್ಷು ಅಂತಲ್ಲ, ತೋರಿಸ್ಬಿಟ್ನಲ್ಲ ಭಗವಂತ, ಬಾಯಿನಲ್ಲೇ ತೋರಿಸ್ಬಿಟ್ನಲ್ಲ ಬ್ರಹ್ಮಾಂಡವನ್ನ. ನಾಟ್ ಓನ್ಲಿ ದಟ್, ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲ, ಜ್ಞಾನೇಶ್ವರ ಮಹಾರಾಜರ ಭಕ್ತಿರಸ ವ್ಯಾಖ್ಯಾನ ಮಸ್ಟ್. ಆ ತಾಯಿಗೆ ಏನ್ ಅನ್ಸ್ಬಿಡ್ತು ಅಂದ್ರೆ, ಆ ಬ್ರಹ್ಮಾಂಡದಲ್ಲಿ, ಎಲ್ಲಾ ಬ್ರಹ್ಮಾಂಡಗಳಲ್ಲಿ ತಾನಿರ್ತಕ್ಕಂಥ ಬ್ರಹ್ಮಾಂಡದ ದರ್ಶನ, ಆ ತಾನಿರ್ತಕ್ಕಂಥ ಬ್ರಹ್ಮಾಂಡ ದರ್ಶನದಲ್ಲಿ ತಾನಿರ್ತಕ್ಕಂಥ ಭೂಮಿ ದರ್ಶನ ಆಯಿತು. She could see the earth in which he is living. She could see that village in which he is living, Nanda Gokula, and she could see herself standing with awestruck open mouth. She could see the young Balakrishna with the open mouth. Everything she saw, same mouth, along with the entire Brahmanda. ಏನಾಗಿರ್ಬೇಕು, ತಲೆ ತಿರುಗಿ ಹೋಗಿರ್ಬೇಕು, ಗಾಬರಿ, ಆಲ್ಮೋಸ್ಟ್ ಸೂನ್, ತಡಿಲಿಕ್ಕಾಗಲಿಲ್ಲ, ಮೂರ್ಛಾ ಸ್ಥಿತಿ, ದಿಗ್ಭ್ರಮೆ. ಶಿ ವಾಸ್ ಥ್ರಿಲ್ಡ್. ಅಟ್ ದ ಸೇಮ್ ಟೈಮ್ ಶಿ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಆರ್ಡಿನರಿ ಲೇಡಿ. ದಟ್ ಇಸ್ ಹೌ ಗಾಡ್ ಗ್ರೇಸ್ಡ್ ಹರ್. ಆಮೇಲೆ ಆತನ ಯೋಗಮಾಯೆ, ವಿತ್ ಆಲ್ ಕಂಪ್ಯಾಷನ್, ಹಿಸ್ ಓನ್ ಯೋಗಮಾಯ ಕೇಮ್ ಅಂಡ್ ಮೇಡ್ ಹರ್ ಟು ಫರ್ಗೆಟ್ ಎವ್ರಿಥಿಂಗ್. ಮುಂದಿನ ಕ್ಷಣದಲ್ಲಿ ಎಲ್ಲವೂ ಅವಳಿಗೆ ಮರೆತ ಹೋಗುವ ಹಾಗೆ ಕೃಷ್ಣ ಪರಮಾತ್ಮನ ಯೋಗಮಾಯ ಶಕ್ತಿ ಅವಳನ್ನು ಮರೆಸ್ಬಿಡ್ತು. ಇನ್ಫ್ಯಾಕ್ಟ್ ದಟ್ ಇಸ್ ಎಕ್ಸಾಕ್ಟ್ಲಿ ಹೌ ವಿ ಆರ್. We are all under the spellbound of the Yogamaya in the creed. Only by Guru's grace, our sincerity, devotion and Shraddha and Bhakti, we can cross over this. Not by our Paramatmana Yogamayana ದಾಟೋದು ಬುದ್ಧಿಯಿಂದ ಅಹಂಕಾರದಿಂದ ಅಲ್ಲವೇ ಅಲ್ಲ. ಕೇವಲ ಗುರುವಿಗೆ ಶರಣಾಗತರಾಗಿ ಗುರುವಿನ ಅನುಗ್ರಹವನ್ನು ಬೇಡ್ತಾ ನಮ್ಮ ಸಾಧನೆಯನ್ನ ನಿಷ್ಠೆಯಿಂದ ಮಾಡ್ತಾ ಇದ್ರೆ, ಯಾವುದೋ ಒಂದು ಸಮಯದಲ್ಲಿ ಗುರು ಪರಮಾತ್ಮ ನಮಗೆ ಕರುಣೆ ಇಟ್ಟು ಹೀಗೆ ಕೃಪೆ ತೋರಿಸಿದ್ರೆ, ಆ ಪರಮಾತ್ಮನ ಮಾಯೆ ಇಲ್ಲಿಂದ ಹರಿದು ಬಿಟ್ಟು ನಮಗೆ ಸ್ವರೂಪ ದರ್ಶನ ಆಗುತ್ತೆ. ಮಹಾರಾಜರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಇದ್ರ ಬಗ್ಗೆ. ಮುಂದಿನ ಶ್ಲೋಕ, ತದಸ ವಿಸ್ಮಯಾವಿಷ್ಟೋ ಹೃಷ್ಟ ರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಕೃತಾಂಜಲಿ ಅಭಾಷತ, ಕೃತಾಂಜಲಿ ಪ್ಲಸ್ ಅಭಾಷತ, ಕೃತಾಂಜಲಿರಭಾಷತ. ತದಸ ವಿಸ್ಮಯಾವಿಷ್ಟ ಹೃಷ್ಟ ರೋಮಾ ಧನಂಜಯ. ತತಃ ಸ ಧನಂಜಯ ವಿಸ್ಮಯಾವಿಷ್ಟ ಹೃಷ್ಟರೋಮಾಹ. ಇದನ್ನು ನೋಡಿ, ವಿರಾಟ್ ಸ್ವರೂಪವನ್ನು ನೋಡಿ ಈತನಿಗೆ, ಧನಂಜಯ ಪಾಂಡವನಿಗೆ ಅಂದ್ರೆ ಅರ್ಜುನನಿಗೆ ಏನಾಯ್ತು? ಆತ ವಿಸ್ಮಯಾವಿಷ್ಟನಾಗ್ಬಿಟ್ಟ, ರೋಮಹರ್ಷಿತನಾಗ್ಬಿಟ್ಟ ಅಂತ ಅರ್ಥ. ಆತನ ದೇಹ ಎಷ್ಟು ಪುಳಕಿತ ಆಯಿತು ಅಂದ್ರೆ, ರೋಮಾಂಚನದಿಂದ ಈ ದೇಹದ ಮೇಲಿರುವ ಕೂದಲುಗಳೆಲ್ಲ ನೆಟ್ಟಿಗೆ ನಿಂತ್ಕೊಳ್ತಂತೆ. The hairs became erect because he was so much thrilled out of joy, unknown pleasure, unknown feelings, unknown fear. Nothing was known at that fraction. Simply overjoyed, excessively overjoyed. That thrilling sensation led hairs to be erect on his body. Ade romanchana. Harsha romaha, prushta romaha, harsha. Prushta romaha ಅಂದ್ರೆ ಮೈ ಮೇಲಿರ್ತಕ್ಕಂತಹ ಈ ಕೂದಲುಗಳು ಎಲ್ಲ ನೆಟ್ಟಿಗೆ ನಿಂತ್ಕೊಳ್ತು ಅಂದ್ರೆ ಯಾವ ಮಟ್ಟಕ್ಕೆ ಪುಳಕಾಗಿರ್ಬೇಕು, ಯಾವ ಮಟ್ಟಕ್ಕೆ ರೋಮಾಂಚನ ಆಗಿರಬೇಕು. ಹೌ ಮಚ್ ಜಾಯ್ ಅಂಡ್ ಥ್ರಿಲ್ ಹಿ ಮಸ್ಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಎ ಫ್ರಾಕ್ಷನ್ ಆಫ್ ಎ ಸೆಕೆಂಡ್. ನೋಡ್ತದೆ ಆಶ್ಚರ್ಯ, ಹಿಂಗ್ ನೋಡ್ತಾ ಇದ್ದಾನೆ, ಬಿಟ್ಟು ಬಾಯಿ ನೋಡ್ತಾ ಇದ್ದಾನೆ, ಏನು ಗೊತ್ತಾಗ್ತಾ ಇದೆ. ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿ ಅಭಾಷತ. ಆಗ ತಕ್ಷಣದಲ್ಲೇ ಆತನ ಆತನ ಒಂದು ದೇಹದಲ್ಲಿ ಆಗಿರ್ತಕ್ಕಂಥ ವಿಶೇಷತೆ ಅಂದ್ರೆ, ಆತನಿಗೆ ಗೊತ್ತಿಲ್ಲದೆ ಕೃತಾಂಜಲಿ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿ, ಪ್ರಣಮ್ಯ ಶಿರಸಾ ದೇವಂ ಅಭಾಷತ, ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ಅಭಾಷತ ಮುಂದೆ ಅರ್ಜುನ ಹೇಳ್ತಾನೆ. ಅಭಾಷತ ಮೀನ್ಸ್ ಅರ್ಜುನ ಸೆಡ್ ಲೇಟರ್ ಆಫ್ಟರ್ ಆರ್ಮ್ಸ್ ಇನ್ ರೆವರೆನ್ಸ್ with a devotion and then doing dandavat pranam, bowing down completely at the feet of the lotus feet of the Lord. Then he said, then he reacted, thrilled with joy, coupled with joy and wonder. Pranamya shirsa devam krutanjalihi abhashata. With folded hands he prostrated. Abhashata means he said.
ನಂತರ ಭಗವಂತನಿಗೆ ಹೇಳ್ತಾನೆ ಅರ್ಜುನ. ಇನ್ನು ಮುಂದೆ ಅರ್ಜುನ ಉವಾಚ. ಆ ಅರ್ಜುನ ಏನ್ ಹೇಳ್ತಾನೆ ಆತನ ಬಾಯಿಂದನೇ ಬರುತ್ತೇನೆ ಶ್ಲೋಕ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್. ಭೂತ ವಿಶೇಷ ಸಂಘಾನ್ ಇಂಪಾರ್ಟೆಂಟ್, ಫಾರ್ ವಿಚ್ ಅವರ್ ಗುರುದೇವ್ ಎಕ್ಸ್ಪ್ಲನೇಷನ್ ಇಸ್ ಯುನೀಕ್. Nowhere in any other Vyakhana you find that unique direct explanation on this word Bhuta Vishesha Sangha. Pashyami Devams Tavadeva Dehe Sarvamstata Bhuta Vishesha Sanghan Brahmanamisham Kamalasanastam Rushim Cha Sarvan Urugamscha Divyam. Brahmanamisham Kamalasanastam Rushim Cha Sarvan Urugamscha Divyam. With the folded hands, with a total surrender, bowing down his head to that Vishwarupa, to the Lord. Now he is, ಏನ್ ಹೇಳ್ತಾ ಇದ್ದೇನೆ ಅರ್ಜುನ, ಪಶ್ಯಾಮಿ ದೇವಾಂಸ್ ತವ ದೇವ ದೇಹೆ. ನಿನ್ನ ಈ ವಿರಾಟ್ ರೂಪದಲ್ಲಿ ನಾನು ಪಶ್ಯಾಮಿ ಎಲ್ಲವನ್ನು ನೋಡ್ತಾ ಇದ್ದೇನೆ ಪರಮಾತ್ಮ. ತವ ದೇಹೆ ಪಶ್ಯಾಮಿ ಅಹಂ, ನಾನು ನೋಡ್ತಾ ಇದ್ದೇನೆ. ಏನ್ ನೋಡ್ತಾ ಇದ್ದೇನೆ? ಸರ್ವಾಂಸ್ತತಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ ಋಷೀಂ ಚ ಸರ್ವಾನ್ ಉರಗಾಂ ಚ. ಎಲ್ಲ ರೀತಿಯ ದಿವ್ಯ ಸರ್ಪಗಳನ್ನ, ಉರಗ ಸರ್ಪಗಳು, ಉರಗಲೋಕ, ನಾಗಲೋಕ, ನಾಗದೇವತೆಗಳು ಎಲ್ಲವೂ ಅದೇ ಅರ್ಥಕ್ಕೆ ಬರುತ್ತೆ. ಸಾಂಕೇತಿಕವಾಗಿ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತಹ ದೈವಾಂಶ ಪ್ರಕೃತಿ ಉಳ್ಳಂತಹ ಡಿವೈನ್ ಸರ್ಪೆಂಟ್ಸ್. Not the ordinary snakes you find in the field. They are invisible with a divine potency. They are called divine serpents. Here Uraga means that. A number of examples are there. The two famous examples, one is Vasuki. Vasuki is the famous Uraga. ಸರ್ಪರಾಜ ವಾಸುಕಿ, ಸರ್ಪಗಳಲ್ಲೇ ಉತ್ತಮವಾಗಿರ್ತಕ್ಕಂತಹ ರಾಜ, ಪಾತಾಳ ಲೋಕದಲ್ಲಿರ್ತಕ್ಕಂತಹ ಅಧಿಪತಿ ವಾಸುಕಿ. ಪಾತಾಳ ಲೋಕ again symbolic. Vasuki name invisible. One of the famous divine serpents. What is the role of Vasuki? Again symbolically, ಸಾಂಕೇತಿಕವಾಗಿ ಇವೆಲ್ಲ ತಗೊಳ್ಬೇಕು. ಪುರಾಣ ಕಥೆಗಳಲ್ಲಿ ಬರೋದು ಎಲ್ಲವೂ ಸಂಕೇತ. ಮೇರು ಪರ್ವತವನ್ನ ಸಮುದ್ರದಲ್ಲಿ ಮಂಥನ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ದೇವತೆಗಳು ಮತ್ತು ಅಸುರರು ಅದಕ್ಕೆ ಹಗ್ಗವನ್ನು ಬಳಸಲಿಕ್ಕೆ ಮೇರು ಪರ್ವತವನ್ನೇ ದಂಡವಾಗಿ ಮಾಡಿಕೊಂಡ್ರೆ ಒಂದು ಹಗ್ಗ ಬೇಕಲ್ಲ ಕಡಿಯೋದಕ್ಕೆ. ಯು ನೀಡ್ ಎ ರೋಪ್ ಟು ಚರ್ನ್ ದ ಸಿ, making the Meru central rod. That rope was Vasuki itself. ಅಲ್ಲಿ ಬರ್ತದೆ ವಾಸುಕಿ ಅಂತ. ದಿವ್ಯವಾದ ಹೆಸರು ಎಲ್ಲಿ ಬರುತ್ತೆ? Again symbol. Don't take literal meaning. ಅನಂತ serpent, ಅನಂತ ನೇಮ್. ಅನಂತ ಅಂದ್ರೆ ಗೊತ್ತಾಗ್ಲಿಕ್ಕಿಲ್ಲ. Another name is ಶೇಷನಾಗ. ಶೇಷನಾಗ ಗೊತ್ತಾಗುತ್ತೆ. That symbol is used. What is ಶೇಷನಾಗ? A divine serpent with 1,000 hoods. You don't see a serpent with 1,000 hoods, but the symbol you must take with 1,000 hoods. 1000 ಹೆಡೆ ಉಳ್ಳತಕ್ಕಂತಹ ಆ ಶೇಷನಾಗನ ಮೇಲೆ ಪರಮಾತ್ಮ ಮಲಗಿದ್ದಾನೆ ಯೋಗನಿದ್ರೆಯಲ್ಲಿ, ಸೃಷ್ಟಿ ಪೂರ್ವದಲ್ಲಿ, ಬಿಫೋರ್ ಕ್ರಿಯೇಷನ್. ಆರ್ ಅಟ್ ದಿಸ್ ಟೈಮ್ ಆಫ್ ಕ್ರಿಯೇಷನ್ ದೇರ್ ವಾಸ್ ನಥಿಂಗ್. ಲಾರ್ಡ್ ನಾರಾಯಣ Paramatma was sleeping on this divine serpent, 1000 heads. What is the name to that serpent? Adinda Bhagavantane Ananta Shayana antanu ಹೆಸರಿದೆ. Because of that, Lord is also called as Ananta Shayana. Pashyami tava dehe, ನಿನ್ನ ಈ ವಿರಾಟ್ ರೂಪದಲ್ಲಿ ನಾನು ನೋಡ್ತಾ ಇದ್ದೇನೆ. ಏನ್ ನೋಡ್ತಾ ಇದ್ದೇನೆ? ಸರ್ವಾನ್ ತಥಾ ಭೂತ ವಿಶೇಷ ಸಂಘಾನ್, ಎಲ್ಲವನ್ನೂ ನೋಡ್ತಾ ಇದ್ದೆ. ಐ ಆಮ್ ಸೀಯಿಂಗ್ ಎವ್ರಿಥಿಂಗ್, ದ ಹೋಲ್ ಯೂನಿವರ್ಸ್, ದ ಹೋಲ್ ಕ್ರಿಯೇಷನ್ ಅಂತ. Diversified objects, different types of objects with different combinations. Bhuta Vishesha Sanghan, living and non-living matter, different types I am seeing, made up of different elemental particles. Divine eye of Arjuna is going beyond your electronic microscope or X-ray or magnetic resonance, whatever we call now science. Invisible things are visible to Arjuna. ಯಾವುದು ನಮಗೆ ಕಾಣಲ್ವೋ ಆತನಿಗೆ ಕಾಣ್ತಾ ಇದೆ. ಅರ್ಜುನ ಏನ್ ಕಾಣ್ತಾ ಇದೆ ಅಂದ್ರೆ ಸಕಲ ಚರಾಚರ ಜಗತ್ತಿನಲ್ಲಿ ಇರ್ತಕ್ಕಂಥ ಜೀವ ಇರ್ತಕ್ಕಂಥ ನಿರ್ಜೀವವಾಗಿರ್ತಕ್ಕಂಥ ಎಲ್ಲ ರೀತಿಯ ಪ್ರಾಣಿಗಳು ಮತ್ತು ಪದಾರ್ಥಗಳು
ಅವುಗಳ ವಿಶೇಷ ಸಂಘಾತಗಳು ಯಾವ ರೀತಿ ರಚನೆ ಆಗಿದೆ. ದಟ್ ಮೀನ್ಸ್ ಅವರ್ ಗುರುದೇವ್ ರೈಟ್ಸ್ ಅಟ್ ದ ಮಾಲಿಕ್ಯುಲರ್ ಲೆವೆಲ್ of the whole universe made up of 5 elements. How the basic 5 elements ಪಂಚಮಹಾಭೂತಗಳಿಂದ ಸೃಷ್ಟಿ ಆರಂಭ ಆಯ್ತಲ್ಲ, ಈ ಪಂಚಭೂತಗಳ ಸಂಘಾತ ಪಂಚೀಕರಣದಲ್ಲಿ ಆಗ್ತಾ 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 ಯಾವ್ಯಾವ ರೀತಿ ಹೊಸ 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 ಪರಮಾಣುಗಳು ಅಣುಗಳು ಅವುಗಳ ಸಂಯೋಗ, ಸಂಘಾತ ಅಂದ್ರೆ ಕಾಂಬಿನೇಷನ್ is called ಸಂಘಾತ. ಭೂತ ವಿಶೇಷ ಸಂಘಾತ, how these elemental forms combined different ways in different proportions in the course of time and developed led to the formation of new molecules, new elemental structures, chemical substances, atomic level substances, how they gave rise to different types of chemical substances. ವಿಶೇಷವಾದಂತಹ ಭೌತಿಕವಾದಂತಹ ರಾಸಾಯನಿಕವಾದಂತಹ ಅನೇಕ ವಿಧವಾದ ಪ್ರಕಾರದ ಈ ಪದಾರ್ಥಗಳು ಏನ್ ಸೃಷ್ಟಿಯಾಯಿತು, ಜೀವ ವಸ್ತು ಅಥವಾ ಜೀವ ಇರತಕ್ಕಂಥದ್ದು. ಜೀವ ಇರತಕ್ಕಂಥ ವಸ್ತುಗಳಲ್ಲಿ ದೇಹಕೋಶಗಳು, ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್, ದ ಬೋನ್ಸ್, muscles, blood, brain, everything contains cells only. And the cells are again made up of atoms and molecules. The same atoms and molecules, when they figure in a particular way, they form a particular animal. They form a particular rock. There is no difference at the elemental level. Our Gurudev writes. ಸೂಕ್ಷ್ಮ ದೃಷ್ಟಿಯಿಂದ ಭೌತಶಾಸ್ತ್ರದಲ್ಲಿ ಹೋಗ್ತಾ ಕೆಳಗೆ ಹೋಗ್ತಾ ನೋಡ್ತಾ ಹೋದ್ರೆ ಒಂದು ನಿರ್ಜೀವ ವಸ್ತು ಇರತಕ್ಕಂತಹ ಅಣು ಪರಮಾಣುಗಳು, ಜೀವ ಇರತಕ್ಕಂತಹ ಮನುಷ್ಯನ ಉದಾಹರಣೆ ತಗೊಳ್ಳಿ. ನಮ್ಮ ದೇಹದಲ್ಲಿ ನಮ್ಮ ಜೀವಕೋಶಗಳಿರ್ತಕ್ಕಂಥ ಅಣು ಪರಮಾಣುಗಳು ಅವೆರಡೂ ಒಂದೇ, ವ್ಯತ್ಯಾಸ ಇಲ್ಲ. ಅಲ್ಲಿಯೂ ನೈಟ್ರೋಜನ್, ಆಕ್ಸಿಜನ್, ಕ್ಯಾಲ್ಸಿಯಂ, ಬೋರಾನ್, ಸಿಲಿಕಾನ್, ಫಾಸ್ಫರಸ್, ಮೆಗ್ನೀಷಿಯಂ ಅಂತ ಇದ್ರೆ, ಹೈಡ್ರೋಜನ್ ಅಂತೆಲ್ಲ ಇದ್ರೆ, ನಮ್ಮ ದೇಹದಲ್ಲೂ ಅದೇ ಇರೋದೆ. ನಮ್ಮ ದೇಹದಲ್ಲಿ ಇರೋದು ಅದೇ ಫಾಸ್ಫರಸ್, ಅದೇ ಮೆಗ್ನೀಷಿಯಂ, ಅದೇ ಸಿಲಿಕಾನ್, ಅದೇ ಐರನ್, ಅದೇ ಹೈಡ್ರೋಜನ್, ಅದೇ ಆಕ್ಸಿಜನ್, ಅದೇ ನೈಟ್ರೋಜನ್. ವ್ಯತ್ಯಾಸ ನಮ್ಗೆ ನೋಡ್ಲಿಕ್ಕೆ ಬರುತ್ತೆ. ಅದು ಕಲ್ಲು ಅಂತ ಹೇಳ್ತೇವೆ, ಇದನ್ನ ಮನುಷ್ಯ ಅಂತ ಹೇಳ್ತೇವೆ. ಇದು ಜೀವ ಇರ್ತಕ್ಕಂಥ ವಸ್ತು, ಅದು ನಿರ್ಜೀವ ಅಂತ. ಆದ್ರೆ ಒಳಗಡೆ ಇರೋ ಚೈತನ್ಯ ಒಂದೇ, ಒಳಗಡೆ ಇರೋ ಮಾಲಿಕ್ಯುಲರ್ ಲೆವೆಲ್ molecules and atoms are one and the same. Exactly what our Gurudev writes. His divine eye, Arjuna's divine eye, could see that everything is pervaded by the God's energy. ಇದೇ ವಿಶ್ವ ಚೈತನ್ಯ, ಎಲ್ಲದಲ್ಲೂ ಒಂದೇ ಇದೆ. ಒಂದೇ ಪದಾರ್ಥ ಅಂದ್ರೆ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ನಾವು ಆಟಮ್ ಅಂತ ಹೇಳ್ತೀವಿ. ಅದಕ್ಕೂ ಒಳಗಡೆ ಆ ಆಟಮ್ ನಲ್ಲೂ ಏನಿದೆಯಪ್ಪ ಅಂತ ಹೋದ್ರೆ ಎಲೆಕ್ಟ್ರಾನ್ ಅಂತ ಹೇಳ್ಬೋದು, ನ್ಯೂಟ್ರಾನ್ ಅಂತ ಲೋಯೆಸ್ಟ್ ಲೆವೆಲ್ ಯು ಕ್ಯಾನ್ ಫರ್ದರ್ ಡಿಸೆಕ್ಟ್, ಪಾಸಿಟ್ರಾನ್, ನ್ಯೂಟ್ರಾನ್. ಅದಕ್ಕೂ ಒಳಗಡೆ ಆ ವೇದಾಂತ ಹೇಳುತ್ತೆ, ಅಲ್ಲಿ ಮೂಲದಲ್ಲಿ ಪ್ರತಿಯೊಂದು ಅಣುವಿನಲ್ಲಿ, ಪರಮಾಣುವಿನಲ್ಲಿ, ದಟ್ ಈಸ್ ಎ ಪ್ರೈಮಾರ್ಡಿಯಲ್ ಎನರ್ಜಿ, ಪ್ರೈಮಾರ್ಡಿಯಲ್ ಕಾನ್ಶಿಯಸ್ನೆಸ್, ಪ್ರೈಮಾರ್ಡಿಯಲ್. ಆ ಬೇಸ್ ಇಲ್ಲದೆ ಇದ್ರೆ ಯಾವ ಆಟಮ್ ಇರಕ್ಕಾಗಲ್ಲ, ಯಾವ ಮಾಲಿಕ್ಯೂಲ್ ಫಾರ್ಮ್ ಆಗಲ್ಲ, ಯಾವ ವಸ್ತುವು ತಯಾರಾಗಲ್ಲ. ಅದಕ್ಕೆ ಮೂಲ ಪದಾರ್ಥ, ಆಧಾರ ಯಾವುದು? ಆ ವಿಶ್ವ ಚೈತನ್ಯ, ಆರ್ ಅಬ್ಸಲ್ಯೂಟ್ ಕಾನ್ಶಿಯಸ್. ಇದೆಲ್ಲವೂ ಅರ್ಜುನನಿಗೆ ಗೊತ್ತಾಗ್ತಾ ಇದೆ ಅಂತ ಹೀಗೆ ನೋಡ್ತಾ ಇದ್ದಾನೆ. ಅವೆಲ್ಲವೂ ಕಾಣ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ, ನಮ್ಮ ಅರ್ಥ ಆಗ್ಲಿ ಅಂತ. ಮುಂದಿನ ಚರಣ ಏನಿದೆ? ಅರ್ಜುನ ಆಲ್ಸೋ ಸಾ ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ ಋಷೀಂ ತು ಸರ್ವಾನ್ ಉರಗಾನ್ ದಿವ್ಯಾನ್ ಸರ್ವಾನ್ ಉರಗಾಂಶ್ಚ. ಇವುಗಳ ಜೊತೆಗೆ ಏನ್ ನೋಡ್ತಾ ಇದ್ದಾನೆ? ಪ್ರಜಾಪಿತ ಬ್ರಹ್ಮನು ಕಾಣ್ತಾ ಇದ್ದಾನೆ. ಕಮಲಾಸನಸ್ಥನಾಗಿರತಕ್ಕಂತಹ, ಕಮಲದಿಂದ ಬಂದಿರತಕ್ಕಂತಹ, ವಿಷ್ಣುವಿನ ಹೊಕ್ಕಳಿನಿಂದ ಬಂದಿರತಕ್ಕಂತಹ ಕಮಲದಲ್ಲಿ ಬ್ರಹ್ಮ ಕೂತಿದ್ದಾನೆ. ಸೃಷ್ಟಿ ಪೂರ್ವದಲ್ಲಿ ಆತನಿಂದ ಸೃಷ್ಟಿ ಪ್ರಾರಂಭ. ಸೊ he is seeing just the time before creation. He is observing Brahma, symbolically the creator, Prajapita, Brahmanam, Isham. All acharyas have said Isham refers to Ishvara. Brahma refers to creative force, so Isham refers to destructive force. ಯಾವುದು ಹುಟ್ಟಿದೆಯೋ ಜಗತ್ನಲ್ಲಿ ಅದು ಒಂದ್ ದಿವಸ ಹೋಗ್ಬೇಕಲ್ಲ. ಅದು ಎಷ್ಟು ದಿವಸ ಇರಬೇಕು ಅನ್ನೋಂತ ಒಂದ್ ದಿವಸ ಹೋಗ್ಬೇಕಲ್ಲ. ಇಟ್ ಹ್ಯಾಸ್ ಟು ಗೋ. ವಾಟ್ ಎವರ್ ಇಸ್ ಕ್ರಿಯೇಟೆಡ್ ಹ್ಯಾಸ್ ಟು ಬಿ ಡಿಸ್ಟ್ರಾಯ್ಡ್. ಸೊ ಸಿಂಬಾಲಿಕಲಿ ಬ್ರಹ್ಮಾಣಂ ಮೀನ್ಸ್ ಟು ದಿ ಕ್ರಿಯೇಟರ್, ಈಶಂ ರೆಫರ್ಸ್ ಟು ದ ಈಶ್ವರ ತತ್ವ, ದಟ್ ಶಿವ ತತ್ವ, ಮಹೇಶ್ವರ ತತ್ವ, ಹೂ ಇಸ್ ದ ಡಿಸ್ಟ್ರಕ್ಟರ್. ಹಾಗೆ ಆ ಮಹೇಶ್ವರನನ್ನ, ಆ ಬ್ರಹ್ಮನನ್ನ, ಸರ್ವ ಋಷಿಗಳನ್ನ, ಋಷಿಗಳ ಸಂಘಗಳನ್ನ, ದಿವ್ಯವಾಗಿರ್ತಕ್ಕಂಥ ಸಿದ್ಧಿ ಪುರುಷರನ್ನ, ಮುನಿಗಳನ್ನ, ದಿವ್ಯವಾಗಿರ್ತಕ್ಕಂತಹ ಸರ್ಪಲೋಕದ ಸರ್ಪಗಳನ್ನ ಎಲ್ಲವನ್ನು ನೋಡ್ತಾ ಇದ್ದಾನೆ ಭಗವಂತನ ಕೃಪೆಯಿಂದ ಅರ್ಜುನ.
ಸೊ ಅರ್ಜುನ ಹೇಳ್ತಾ ಇದ್ದಾನೆ, ನಾನು ಎಲ್ಲವನ್ನು ನೋಡ್ತಾ ಇದ್ದೇನೆ ಅಂತ. ಅವನು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋ ಅರ್ಥ. ಆಗ ಮತ್ತೆ ಮುಂದೆ ಹೇಳ್ತಾನೆ, ಅನೇಕ ಬಾಹೋದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ. ಬಹಳ ಕಷ್ಟ ಏನಿಲ್ಲ. ಅನೇಕ ಬಾಹೋದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಎರಡನೇ ಚರಣ ಇದೆಯಲ್ಲ, ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಬಿಡಿಸಿದ್ರೆ ನ ಅಂತಂ ಪಶ್ಯಾಮಿ ಅಂತ. ನ ಅಂತಂ, ಇದ್ರ ಕೊನೆ ನನಗೆ ಗೊತ್ತಿಲ್ಲ, ಕಾಣ್ತಾ ಇಲ್ಲ. ಈ ನಿನ್ನ ರೂಪದ ಕೊನೆ ಯಾವುದು ಗೊತ್ತಾಗ್ತಾ ಇಲ್ಲ, ಅಷ್ಟು ವಿಸ್ತಾರವಾಗಿ ಹೋಗಿದೆ. ನ ಅಂತಂ ನ ಮಧ್ಯಂ, ದ ಮಿಡ್ಲ್ ಆಲ್ಸೋ ಐ ಆಮ್ ನಾಟ್ ಏಬಲ್ ಟು ಸಿ, ದ ಬಿಗಿನಿಂಗ್ ದಿ ಎಂಡ್ ಆಲ್ಸೋ ಐ ಆಮ್ ನಾಟ್ ಏಬಲ್ ಟು ಸಿ. ನ ಅಂತಂ ನ ಮಧ್ಯಂ ಪುನಃ ನ ಆದಿಂ, ಅದರ ಬಿಗಿನಿಂಗ್ ಆಲ್ಸೋ ನ ಪಶ್ಯಾಮಿ. ನೋಡಪ್ಪ ಪರಮಾತ್ಮ, ನಿನ್ನ ಈ ಆದಿಯನ್ನು ನಂಗೆ ನೋಡೋಕ್ಕಾಗ್ತಾ ಇಲ್ಲ, ಅಂತ್ಯವನ್ನು ನೋಡೋಕ್ಕಾಗ್ತಾ ಇಲ್ಲ, ಮಧ್ಯವನ್ನು ನೋಡೋಕ್ಕಾಗ್ತಾ ಇಲ್ಲ. ಅಷ್ಟು ಬೆಳೆದು ಬಿಟ್ಟಿದ್ಯಲ್ಲಪ್ಪ ನಿನ್ನ ವಿರಾಟ್ ಸ್ವರೂಪ. ಈಸ್ ಅನೇಬಲ್ ಈವನ್ ವಿತ್ ದಿವ್ಯ ಚಕ್ಷು, ಅನೇಬಲ್ ಟು ಫ್ಯಾದಮ್ ದ ವಾಸ್ಟ್ನೆಸ್ ಆಫ್ ದ ಅಬ್ಸಲ್ಯೂಟ್ ಟ್ರೂತ್. ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆ ದಿವ್ಯ ಚಕ್ಷಿಗೂ ಸಾಲ್ತಾ ಇಲ್ಲ ಅಂತ. ನನಗೇನು ಅರ್ಥ ಆಗ್ತಾ ಇಲ್ಲ ಪರಮಾತ್ಮ ಅಂದ್ರೆ. ಆತ ಇನ್ನು ಪರಮಾತ್ಮನ ಶಕ್ತಿ ಹೇಗಿರ್ಬೇಕು, ಅದಕ್ಕೋಸ್ಕರ ಉಪನಿಷತ್ತು ನಮಗೆ ಸಾರಿ ಸಾರಿ ಹೇಳೋದು. ಕಠೋಪನಿಷತ್ತು ಬರುತ್ತಲ್ಲ, ಭಗವಂತನನ್ನು ವರ್ಣನೆ ಮಾಡ್ಲಿಕ್ಕೆ ಹೋದ್ರೆ ಮಾತುಗಳಿಗೆ ಸಿಲುಕಲ್ಲ ಬರುತ್ತೆ. ನಮ್ಮ ಮಾತು ಖಾಲಿ ಆಗತ್ತೆ ಅಂತ ಹೇಳಕ್ ಬರೋದು. ಮನಸ್ಸಿನಿಂದ ಯೋಚನೆ ಮಾಡಿದ್ರೆ ಮನಸ್ಸಿಗೂ ಗೊತ್ತಾಗುತ್ತೆ, ಮಾತಿಗೂ ಸಿಗೋದಿಲ್ಲ, ವರ್ಣನೆ ಮಾಡ್ಲಿಕ್ಕೂ ಆಗಲ್ಲ ಭಗವಂತ ಏನು ಅಂತ, ಮನಸ್ಸಿನಲ್ಲಿ ಯೋಚನೆ ಮಾಡ್ಲಿಕ್ಕೂ ಆಗಲ್ಲ ಅಂತ ಉಪನಿಷತ್ ಅದಕ್ಕೆ ಹೇಳಿ. ಯಥೋ ವಾಚೋ ತಂತೆ ಅಪ್ರಾಪ್ಯ, ಭಗವಂತನನ್ನು ಪಡೀದೆ, ಅಪ್ರಾಪ್ಯ ಆತನನ್ನ ಹೊಂದದೆ, ವಿತೌಟ್ ಗೆಟಿಂಗ್ ದ ಲಾರ್ಡ್ ನಿವರ್ತಂತೆ. ಯತಃ ವಾಚಃ ನಿವರ್ತಂತೆ ತಥಾ ಮನಸಃ ನಿವರ್ತಂತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ, ವಾಪಸ್ ಬರುತ್ತೆ, ನಮ್ಮ ಮಾತುಗಳು ವಾಪಸ್ ಬರುತ್ತೆ. ಆದ್ರಿಂದ ಇದು ನಾವು ಉಪದೇಶದಲ್ಲಿ, ಮಾತಿನಲ್ಲಿ, ನಮ್ಮ ಬುದ್ಧಿ ಕಸರತ್ನಲ್ಲಿ ನಮಗೆಲ್ಲ ಗೊತ್ತಿದೆ ಅಂತ ಹೇಳಿ ಭಗವಂತ ಏನು ಅಂತ ಹೇಳಕ್ ಹೋದ್ರೆ ನಮ್ಮಂಥ ಮೂರ್ಖರು ಯಾರು ಇಲ್ಲ ಅಂತ ಉಪನಿಷತ್ ಹೇಳ್ತಾ ಇದೆ. ಅದೇ ಭಾವದಲ್ಲಿ ಇಲ್ಲಿ ಅರ್ಜುನ ಹೇಳ್ತಾ ಇದ್ದ, ನನಗೆ ಗೊತ್ತಾಗ್ತಾ ಇಲ್ಲಪ್ಪ, ಇದು ಆದಿ ಎಲ್ಲಿದೆ, ಮಧ್ಯ ಎಲ್ಲಿದೆ, ಅಂತ್ಯ ಎಲ್ಲಿದೆ, ಈ ವಿರಾಟ್ ಸ್ವರೂಪ ನಮ್ಗೇನು ಗೊತ್ತಾಗ್ತಾ ಇಲ್ಲ. ಗುರುಗಳ ಸಂಕಲ್ಪ ಮುಗಿಸ್ತಾ ಇದ್ದೇವೆ ಇವತ್ತಿನ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ಜ್ಞಾನರಂ ಚೈವ ನರೋತ್ತಮಂ.